DK Shiv Kumar, DK Shiv Kumar, DK Shiv Kumar, DK Shiv Kumar, DK Shiv, DCM DK Shiv Kumar, DK Shiv Kumar, DK Shivakumar. ಅಂಡರ್ವರ್ಲ್ಡ್ ಡಾನ್ ಟು CM ಕ್ಯಾಂಡಿಡೇಟ್ ಏನಿದೆಲ್ಲ ಬನ್ನಿ ತಿಳ್ಕೊಳ್ಳೋಣ. ಫಸ್ಟ್ ಥಿಂಗ್, ಅಂಡರ್ವರ್ಲ್ಡ್ ಡಾನ್ ಅಂತ ಇದು ನಾನು ಹೇಳ್ತಿರೋದಲ್ಲ, ಅವರೇ ತುಂಬಾ ಸಲ ಇಂಟರ್ವ್ಯೂಸ್ ಅಲ್ಲಿ ಹೇಳಿದ್ದಾರೆ. ಲೈಕ್ ನಾನೊಂದು ದೊಡ್ಡ ಭೂಗತ ಲೋಕದ ಒಡೆಯ, ಬಟ್ ತಪ್ಪಿಸ್ಕೊಂಡಿದ್ದೀನಿ ಫ್ಯೂ ಕೇಸಸ್ ಅಲ್ಲಿ ಅಂತ. ಅಂಡ್ ಪೊಲಿಟಿಕಲ್ ಜರ್ನಿ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ, ಲಿಟ್ರಲಿ ಫ್ರಮ್ ಸ್ಟಾರ್ಟಿಂಗ್ ಡೇ ಒನ್ ಇಂದ ಇವತ್ತುವರೆಗೂ ಅದೇ ಪಾರ್ಟಿಯಲ್ಲಿದ್ದಾರೆ, ಕಾಂಗ್ರೆಸ್ ಪಾರ್ಟಿಯಲ್ಲಿದ್ದಾರೆ. ಕಾಂಗ್ರೆಸ್ ಸಿದ್ದರಾಮಯ್ಯ ಅವ್ರನ್ನ CM ಕ್ಯಾಂಡಿಡೇಟ್ಗೆ ಅನೌನ್ಸ್ ಮಾಡಿ ಕೂಡ ಇವರು ಡೆಪ್ಯೂಟಿ CM ಆಗಿ ಏನಕ್ಕೆ ಉಳ್ಕೊಂಡಿದ್ರು ಅಂಡ್ ಅವ್ರ ಹತ್ರ ದುಡ್ಡಿರ್ಲಿಲ್ವಾ ಅಂತ ಹೇಳಿದ್ರೆ, ಟ್ರಸ್ಟ್ ಮಿ ಗೈಸ್, ತುಂಬಾ ಇದೆ. ಓಕೆ, ಇನ್ ಕೇಸ್ ಅವರು ಬೇಕು ಅಂತ ಹೇಳಿದ್ರೆ ಅವರೇ ಸಪ್ರೇಟ್ ಆಗಿ ಒಂದು ಓನ್ ಪಾರ್ಟಿ ಕಟ್ಕೊಂಡು ಆ ಪಾರ್ಟಿನ ನಡೆಸಿ ಅದರಲ್ಲಿ CM ಆಗೋಷ್ಟು ಕೇಪಬಿಲಿಟಿ DK ಶಿವಕುಮಾರ್ ಅವ್ರಿಗಿದೆ. ಬಟ್ ಟ್ರಸ್ಟ್ ಅಂತ ಒಂದಿರುತ್ತಲ್ವಾ, ಅದಕ್ಕೋಸ್ಕರ ಇಷ್ಟು ದಿನ ಕಾಯ್ದು ಈಗ ಇಫ್ ಇನ್ ಕೇಸ್ ಫಾರ್ ಎಕ್ಸಾಂಪಲ್ ಸಿದ್ದರಾಮಯ್ಯ ಅವರು ಸ್ಟೆಪ್ ಡೌನ್ ಆದ್ರೂ ಕೂಡ CM ಆಗಿ ನೀವು ಆ ಒಂದು ಏನಂತಾರೆ ಬಾಧೆನ ಇವ್ರ ಕಣ್ಣಲ್ಲಿ ನೋಡ್ಬೋದು, DK ಶಿವಕುಮಾರ್ ಅವ್ರ ಕಣ್ಣಲ್ಲಿ. ಬಟ್ ಪಾರ್ಟಿದ ಯಾವ್ದಾವ್ದು ಐಡಿಯಾಸ್ ಇದೆಯೋ, ಅವ್ರ ಐಡಿಯಾಲಜಿ ಏನು ಅಂತ ನಮಗೆ ಗೊತ್ತಿಲ್ಲ. ಬಟ್ ಏನೇ ಆಗಲಿ ಸ್ವಲ್ಪ ಎಲ್ಲೋ ಒಂದ್ ಕಡೆ ಬೇಜಾರಾಗುತ್ತೆ. ಬಟ್ DK ಶಿವಕುಮಾರ್ ಅವರು CM ಆದ್ರೆ ಕರ್ನಾಟಕಕ್ಕೆ ಏನಾದ್ರು ಒಳ್ಳೆಯದಾಗುತ್ತೆ ಅಂತ ಹೇಳಿದ್ರೆ, ನನಗೆ ಅನಿಸೋ ಪ್ರಕಾರ ಈಗ ಕರ್ನಾಟಕದಲ್ಲಿರೋ ಜನ ಇನ್ ದ ಸೆನ್ಸ್ ಪೊಲಿಟಿಕಲ್ ಲೀಡರ್ಸ್ ಅಲ್ಲಿ ಹಿ ಇಸ್ ದ ಬೆಸ್ಟ್ ಅಂಡ್ ಈಸ್ ದ ಸ್ಟ್ರಾಂಗೆಸ್ಟ್. ಅಂಡ್ ಆಸ್ ಎ ಹಿಂದಿ ಹೋಗಿ ನನಗೆ ಎಲ್ಲೋ ಒಂದು ಪ್ರೌಡ್ ಫೀಲ್ ಆಗುತ್ತೆ, ಬಿಕಾಸ್ ಈಸ್ ಎ ಪ್ಯೂರ್ ಸನಾತನಿ ಧರ್ಮ ಅಂತ ಹೇಳ್ಬೋದು. ಅಂಡ್ ಎಷ್ಟು ಮಾಡ್ತಾರೆ, ಯಾವಾಗ ನೋಡಿದ್ರು ಶಿವನ್ಗೆ ಪೂಜೆ ಮಾಡ್ತಾನೆ ಇರ್ತಾರೆ. ಅಂಡ್ ಇಂಥವ್ರು ಆಗ್ಬೇಕು, ಬಿಕಾಸ್ ನಾಟ್ ಓನ್ಲಿ ಫಾರ್ ಸ್ಟೇಟ್ ಅಂತ ಹೇಳ್ಬೋದು, ಇಲ್ಲೋ ಒಂದ್ ಕಡೆ ನಮ್ಮವನ್ಗೆ ಬಿಡು ಅಂತ ಒಂದು ಫೀಲ್ ಬರುತ್ತಲ್ವಾ, ಜೆನ್ಯೂನ್ ಫೀಲ್ ಬರುತ್ತೆ. ಬರಲಿ, ಕರ್ನಾಟಕಕ್ಕೆ ಒಳ್ಳೇದಾಗ್ಲಿ. ಅಂಡ್ ಇನ್ನೂ ತುಂಬಾ ಕನ್ನಡನ ಮುಂದೆ ತಗೊಂಡು ಹೋಗುವಂತ ಪ್ರೋಗ್ರಾಮ್ಸ್ ಮಾಡಲಿ. ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್. ಅಂಡ್ ಸೋರ್ಸಸ್ ಪ್ರಕಾರ ಆಲ್ಮೋಸ್ಟ್ 5th ಪ್ರಮಾಣ ಸ್ವೀಕಾರ ಅಂತ ಅನೌನ್ಸ್ಮೆಂಟ್ ಅಲ್ಲಿ ಇಲ್ಲಿ ಲೀಕ್ ಆಗಿದೆ. ಹೋಪ್ ಅದಾಗ್ಲಿ ಅಂತ ಹೇಳ್ತಾ, ಇಲ್ಲಿ ತನಕ ಚಾನಲ್ ನೋಡಿದ್ರೆ ಅಂತ ಹೇಳಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಟಿಲ್ ದೆನ್, ಬಾಯ್.